ಈಗಾಗಲೇ ಎಫೆಕ್ಟ್ ಏನೇನು ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಚಿನ್ನ, ಬೆಳ್ಳಿ, ತೈಲ ದರದ ಬೆನ್ನಲ್ಲೇ ಇದೀಗ ಅಕ್ಕಿಯ ಬೆಲೆಯಲ್ಲೂ ಕೂಡ ಏರಿಕೆ ಆಗಿದೆ. ತಿನ್ನುವಂತಹ ಅಕ್ಕಿಯ ದರವೂ ಕೂಡ ಏರಿಕೆಯಾಗಿದ್ದು, ಅಕ್ಕಿ ದರದಲ್ಲಿ 3 ರಿಂದ 10 ರೂಪಾಯಿವರೆಗೆ ಏರಿಕೆಯಾಗಿದೆ. 26 kg ಅಕ್ಕಿ ಬ್ಯಾಗ್ ಇನ್ನು ಮುಂದೆ 50 ರಿಂದ 100 ರೂಪಾಯಿಗೆ ಏರಿಕೆಯಾಗಿ ನಿಮಗೆ ಸಿಗುತ್ತೆ. ಸೊ ಒಂದ್ ಕಡೆ ಚಿನ್ನ ಬೆಳ್ಳಿಯ ಬೆಲೆ, ಮತ್ತೊಂದು ಕಡೆ ಪೆಟ್ರೋಲ್ ಡೀಸೆಲ್ನ ಬೆಲೆ, ಹೀಗೆ ಖಾಸಗಿ ಬಸ್ಗಳ ದರ ಏರಿಕೆ, ಇವೆಲ್ಲದರ ಮಧ್ಯೆ ಈಗ ಅಕ್ಕಿ ದರವು ಕೂಡ ಏರಿಕೆ ಆಗೋದ್ರಿಂದ ಜನ ಸಾಮಾನ್ಯರು ಮಾತ್ರ ತಲೆ ಮೇಲೆನೆ ಕೈ ಹೊತ್ತು ಕೂತ್ಕೋಬೇಕು. ಏನಪ್ಪ ಪರಿಸ್ಥಿತಿ ಅಂತ. ಮಳೆ ಕೊರತೆ ಮತ್ತು ಉತ್ಪಾದನೆ ಕುಸಿತದಿಂದ ರೇಟ್ ಹೆಚ್ಚಳ ಆಗಿ ತುಂಗಾಭದ್ರಾ ಜಲಾಶಯದ ಒಂದು ಬೆಳೆನೇ ಇಲ್ಲದ ಕಾರಣಕ್ಕೆ ಈಗಾಗಲೇ ದರ ಜಾಸ್ತಿ ಆಗಿದೆ. ಸಾರಿಗೆ ವೆಚ್ಚ ಆಗಿರ್ಬೋದು, ಗೋಡಾನ್ ಖರ್ಚು ಆಗಿರ್ಬೋದು, ಇವೆಲ್ಲವೂ ಹೆಚ್ಚಳ ಆಗಿರೋದ್ರಿಂದ ಅಕ್ಕಿಯ ದರ ಏರಿಕೆಗೆ ಕಾರಣ ಅಂತ ಹೇಳಲಾಗಿದೆ. ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಇದರಿಂದ ಹೆಚ್ಚುವರಿ ಹೊರೆಯಾಗುತ್ತೆ. ಅಟ್ಲೀಸ್ಟ್ ಈಗಾಗಲೇ ಈ ಯಾವುದಾದ್ರೂ ಪೆಟ್ರೋಲ್ ದರ ಆಗಿದೆ, ಜಾಸ್ತಿ ಆಗಿದೆ, ಡೀಸೆಲ್ ದರ ಆಗಿದೆ, ಅಟ್ಲೀಸ್ಟ್ ತಿನ್ನುವ ವಸ್ತುಗಳ ದರ ಸ್ವಲ್ಪ ಕಡಿಮೆ ಆದರೂ ನಮಗೆ ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಹೊಂದಾಣಿಕೆ ಆಗತ್ತೆ, ಬ್ಯಾಲೆನ್ಸ್ ಮಾಡ್ಕೋಬಹುದು ಅಂತ ಅಂದ್ಕೊಳ್ಳುವಂತಹ ಜನರಿಗೆ ಅಕ್ಕಿ ದರವು ಏರಿಕೆ ಆಗೋದ್ರ ಮೂಲಕ ಇದೀಗ ಮತ್ತಷ್ಟು ಹೊರೆಯನ್ನ ಈಗ ಅವರು ಹೊರಬೇಕಾಗಿದೆ. ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ಅಕ್ಕಿಗಳ ದರ ಏರಿಕೆ ಆಗಿರೋದನ್ನು ಕೂಡ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಒಂದ್ ಕಡೆ ಅಕ್ಕಿ ದರ ಏರಿಕೆಯ ಯಾವ ರೀತಿಯಾಗಿದೆ ಅಂದರೆ, ಸೋನಾ ಮಸೂರಿ ಸ್ಟೀಮ್ಗೆ ಕಳೆದ ವಾರ 40 ರೂಪಾಯಿ ಇತ್ತು, 43 ರೂಪಾಯಿ ಇತ್ತು, ಈ ವಾರ 48 ರೂಪಾಯಿ ಆಗ್ತಾ ಇದೆ. ಸೊ ಹೀಗೆ ಪ್ರತಿಯೊಂದು ಅಕ್ಕಿಯ ದರವೂ ಕೂಡ ಈಗ ಜಾಸ್ತಿ ಆಗ್ತಾ ಇರೋದ್ರಿಂದ ಜನಸಾಮಾನ್ಯರಿಗೆ ಇನ್ನಷ್ಟು ಹೊರೆಯಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಈಗಾಗಲೇ ಒಂದ್ ಕಡೆ ಈ ಹಿಂದೆ ಸಿಲಿಂಡರ್ ದರ ಏರಿಕೆ ಆಯಿತು, ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಆಯಿತು, ಚಿನ್ನ ಬೆಳ್ಳಿ ದರ ಏರಿಕೆ ಆಯಿತು, ಜೊತೆಗೆ ತೈಲ ಬೆಲೆ ಕೂಡ ಏರಿಕೆ ಆಯಿತು. ಅಟ್ಲೀಸ್ಟ್ ನಾವು ತಿನ್ನುವಂತ ಆಹಾರ ಪದಾರ್ಥಗಳಾದರೂ ರೇಟ್ ಹಂಗೆ ಇರುತ್ತೆ ಅಂತ ಹೇಳಿದ್ರೆ ಅದರ ಮೇಲೂ ಕೂಡ ಹೊಡೆತ. ಯಾವ ರೀತಿಯಾಗಿ ಜನ ಈಗ ಜೀವನ ಸಾಗಿಸ್ಬೇಕು ಅಂತ? ಖಂಡಿತ ನವಿತಾ, ಅಂದರೆ ಈ ದುಬಾರಿ ದುನಿಯಾದಲ್ಲಿ ಜೀವನ ಮಾಡೋದು ಇದೀಗ ಭಾಳ ಕಷ್ಟ ಅನ್ನೋದು ಸಾರ್ವಜನಿಕರ ಒಟ್ಟಾರೆ ಆಗಿರುವಂಥ ಅಭಿಪ್ರಾಯ. ಮುಖ್ಯವಾಗಿ ಎಲ್ಲ ಬಗೆಯ ಆಹಾರ ಪದಾರ್ಥಗಳ ಬೆಲೆಯೂ ಕೂಡ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ತೈಲ ಬೆಲೆ ಒಂದು ಏರಿಕೆ ಆದರೆ ಸಾಕು, ಬಹುತೇಕ ಅದು ಜನಜೀವನದ ಮೇಲೆ ವ್ಯತಿರಿಕ್ತವಾಗಿರುವಂಥ ಪರಿಣಾಮ ಬೀರುವಂಥ ಸಾಧ್ಯತೆಗಳು ದಟ್ಟ. ಸೊ ಈಗ ಸದ್ಯಕ್ಕೆ ಅಕ್ಕಿ ಬೆಲೆಯೂ ಕೂಡ ಕಳೆದೊಂದು ವಾರದಿಂದ ಕ್ರಮೇಣವಾಗಿ ಏರಿಕೆ ಆಗ್ತಾ ಇರುವಂಥದ್ದು. ಎಲ್ಲ ಅಕ್ಕಿ ಬ್ರ್ಯಾಂಡ್ಗಳ ಮೇಲೂ ಕೂಡ 3 ರೂಪಾಯಿಯಿಂದ 13 ರೂಪಾಯಿವರೆಗೆ, ಹೆಚ್ಚು ಕಮ್ಮಿ 10 ರಿಂದ 13 ರೂಪಾಯಿವರೆಗೂ ಕೂಡ ಬೆಲೆ ಏರಿಕೆ ಆಗಿರುವಂಥದ್ದು. ಸಾಮಾನ್ಯವಾಗಿ 43 ರೂಪಾಯಿಗೆ ಸಿಗ್ತಾ ಇದ್ದಂಥ ಲೋ ಕ್ವಾಲಿಟಿ ಸೋನಾ ಮಸೂರಿ ಏನಿದೆ ಅದಕ್ಕೆ 48 ರೂಪಾಯಿ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಜನಸಾಮಾನ್ಯರಿಂದ ಏನು ಪಡಿತಾ ಇರುವಂಥದ್ದು. ಇದೇ ರೀತಿ ಪ್ರತಿಯೊಂದು ಬ್ರ್ಯಾಂಡ್ ಬೆಲೆ ಏನಿದೆ ಅದಕ್ಕೆ ಹೆಚ್ಚು ಕಮ್ಮಿ ಒಂದು 9 ರಿಂದ 10 ರೂಪಾಯಿ ಜಾಸ್ತಿನೇ ಆ ಎಲ್ಲ ಮಾರಾಟಗಾರ ವರ್ತಕರು ಕೂಡ ತೆಗೆದುಕೊಳ್ತಾ ಇರುವಂಥದ್ದು. ಇದಕ್ಕೆ ಮುಖ್ಯವಾಗಿ ಒಂದು ಕಾರಣ ಏನು ಅಂತಂದರೆ, ಸಾಗಾಣಿಕೆ ವೆಚ್ಚ ನಮಗೆ ಭರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ವರ್ತಕರ ಮಾತು. ಅಂದರೆ ಈ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆದಂಥ ಸಂದರ್ಭದಲ್ಲಿ ಈ ಅಕ್ಕಿಯನ್ನು ಏನು ಟ್ರಾನ್ಸ್ಪೋರ್ಟ್ ಮಾಡಬೇಕಾಗುತ್ತೆ, ಆ ಟ್ರಾನ್ಸ್ಪೋರ್ಟ್ ಮಾಡುವ ದರವೂ ಕೂಡ ಹೆಚ್ಚಳವಾಗಿ ಪೇ ಮಾಡಬೇಕಾಗುತ್ತೆ. ಸೊ ಆ ಹೆಚ್ಚಾಗಿ ಪೇ ಮಾಡೋಂಥ ಕಾರಣಕ್ಕಾಗಿ ಇಲ್ಲಿ ಪ್ರತಿ ಕೆಜಿ ಅಕ್ಕಿಯ ಮೇಲೂ ಕೂಡ ಇದೀಗ ದರ ಏರಿಕೆ ಆಗಿರುವಂಥದ್ದು. ಕೇವಲ ಅದು ತೈಲ ಬೆಲೆ ಏರಿಕೆ ಮಾತ್ರ ಅಲ್ಲ, ಈ ಬಾರಿ ಮಳೆ ಕೂಡ ಏನು ಕಡಿಮೆ ಆಗಿದೆ, ಹೀಗಾಗಿ ಇಳುವರಿಯೂ ಕೂಡ ಕಡಿಮೆ ಬಂದಿದೆ. ಮತ್ತು ಬಂದಿರುವಂಥ ಇಳುವರಿಯನ್ನು ಪ್ರಾಪರಾಗಿ ಏನು ಚಾನಲೈಸ್ ಮಾಡೋದಕ್ಕೂ ಕೂಡ ರೈತರಿಗೆ ಸಾಧ್ಯ ಆಗ್ತಾ ಇಲ್ಲ. ಮಧ್ಯದಲ್ಲಿ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಇದು ವರ್ತಕರು ಮತ್ತು ರೈತರ ನಡುವೆ ಮಧ್ಯವರ್ತಿಗಳ ಹಾವಳಿ ಏನಿದೆ ಇದರಿಂದನೂ ಕೂಡ ಆಗಾಗಲೇ 1 ರೂಪಾಯಿ 50 ಪೈಸೆ, 2 ರೂಪಾಯಿ, 1.5 ರೂಪಾಯಿ ಇನ್ನು ದರ ಏರಿಕೆ ಆಗುವಂಥದ್ದು ಸಹಜ. ಈಗ ಈ ಎಲ್ಲ ಸಮಸ್ಯೆಗಳು ಉಂಟಾಗಿರುವಂಥ ಕಾರಣಕ್ಕಾಗಿ ಒಂದೇ ಏಟಿಗೆ 10 ರಿಂದ 13 ರೂಪಾಯಿ ಇದೀಗ ಏರಿಕೆ ಆಗಿರುವಂಥದ್ದು. ಈ ಬೆಲೆ ಏರಿಕೆ ಎಲ್ಲವೂ ಕೂಡ ನೇರವಾಗಿ ಜನಸಾಮಾನ್ಯರಿಗೆ ಹೊರೆಯಾಗುತ್ತೆ ಅನ್ನೋದ್ರ ಎರಡು ಮಾತಿಲ್ಲ. ಕೇವಲ ಅಕ್ಕಿ ಮಾತ್ರ ಅಲ್ಲ, ಬೇಳೆ ಇರ್ಬೋದು, ತೊಗರಿ ಇರ್ಬೋದು, ಎಲ್ಲ ಬಗೆಯ ಆಹಾರ ಪದಾರ್ಥಗಳ ಮೇಲೂ ಕೂಡ ಬೆಲೆ ದಿನದಿಂದ ದಿನಕ್ಕೆ ಸಣ್ಣ ಪ್ರಮಾಣದಲ್ಲೂ ಆಗ್ತಾ ಇದೆ. ಆದರೆ ಅದನ್ನು 50 ಪೈಸೆ ಅಥವಾ 1 ರೂಪಾಯಿ ಬೆಲೆ ಏರಿಕೆಯನ್ನು ಸದ್ಯಕ್ಕೆ ಯಾರು ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ ಅನ್ನೋದಂದರೆ, ಈಗ ನಾವು 1 kg ತಗೊಳ್ಳುವಾಗ 33 ರೂಪಾಯಿ ಇದ್ರೆ 34 ರೂಪಾಯಿ ಕೊಟ್ಟು ತಗೊಳ್ಳುವಂಥದ್ದು ಅದು ಯಾರಿಗೂ ಕೂಡ ಹೊರೆ ಆಗಲ್ಲ. ಆದರೆ ಈ ಬಲ್ಕ್ ಆಗಿ ಯಾರೆಲ್ಲ ತೆಗೆದುಕೊಳ್ತಾರೋ ಅವರ ಮೇಲೆಲ್ಲವೂ ಕೂಡ ಇದು ಬಹಳ ದೊಡ್ಡ ಪ್ರಮಾಣದ ಇಂಪ್ಯಾಕ್ಟ್ ಅನ್ನು ಬೀರ್ತಾ ಇರುವಂಥದ್ದು. ನವಿತಾ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ.